ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಕೂತರೂ ಕೂಡ ಅವರಿಗೆ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಟ್ರೇಡ್ ಮಾಡಿ ಅವರ ಜೀವನವನ್ನು ಅವರು ರೂಪಿಸಿಕೊಳ್ಳಿಕ್ಕೆ ಆಗುತ್ತೆ. ಖಂಡಿತ ನಮ್ಮ ಭಾರತೀಯ ಷೇರು ಮಾರುಕಟ್ಟೆ ಬಗ್ಗೆ ಅವರು ತಿಳ್ಕೊಂಡ್ರೆ ಅವರಿಗೆ ಆದಾಯ ಗಳಿಸಲಿಕ್ಕೆ ಬಹಳ ಸುಲಭ. ಇಲ್ಲಿ ನೆಗೆಟಿವ್ ಅನ್ನೋದು ಅತಿ ಆಸೆ ಮತ್ತು ಭಯ, ಈ ಎರಡು ಮಾತ್ರ. ಟ್ರೇಡ್ ಮಾಡಬೇಕಾದ್ರೆ ನನ್ನಲ್ಲಿ ತುಂಬಾ ಹಣ ಇರಬೇಕು ಅಂತ ಹೇಳಿದ್ದನ್ನ ನಾನು ಕೇಳಿದೆ. ಇದು ಹೌದು ಅಥವಾ ಅಲ್ಲ? ಸುಳ್ಳು. ಯಾವ್ದು 50 ರೂಪಾಯಿ ಇಟ್ಕೊಂಡು ಟ್ರೇಡ್ ಮಾಡಿದವರನ್ನ ನಮ್ಮದ್ರಲ್ಲಿ ಜ್ಞಾನ ಇದ್ದಿದ್ದಲ್ಲಿ ಕಲ್ತವರನ್ನ ನೋಡಿದೀನಿ. 50 ರೂಪಾಯಿ, 100 ರೂಪಾಯಿ, 5,000 ರೂಪಾಯಿ, 10,000 ರೂಪಾಯಿ, 1,00,000 ರೂಪಾಯಿ, ಇಲ್ಲಿ ನಿಮ್ಗೆ ಕನಿಷ್ಠದಿಂದ ಗರಿಷ್ಠದವರೆಗೂ ನಿಮ್ಮ ಹತ್ರ ಎಷ್ಟಿದೆ ಅದರಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸರ್, ಒಂದು ಪ್ರಶ್ನೆ, ನೀವು ಕಳೆದ ವಿಡಿಯೋದಲ್ಲಿ ಇಂಟ್ರಾ ಡೇ ಅಂತೇನೋ ಹೇಳಿದ್ರಿ ಸರ್, ಅದೇನದು ಹಾಗಾದ್ರೆ? ಡೈಲಿ ಟ್ರೇಡಿಂಗ್. ನಿಮ್ಗೆ ನಿಫ್ಟಿ ಅಂತ ಇದೆ, ಬ್ಯಾಂಕ್ ನಿಫ್ಟಿ ಅಂತ ಇದೆ, ಸೆನ್ಸೆಕ್ಸ್ ಅನ್ನೋದಿದೆ. ನಮ್ಮ ದೇಶದ ದಿನದ ಒಂದು ಪ್ರತಿನಿತ್ಯ ನಡೆಯುವಂತ ವಹಿವಾಟಿನಲ್ಲಿ ನಾವು ಪಾಲು ತೆಗೆದುಕೊಂಡು ನಾವು ಅರ್ನಿಂಗ್ಸ್ ಮಾಡೋದನ್ನ ಇಂಟ್ರಾಡೇ ಅಂತ ಹೇಳ್ತೀವಿ. ಓಕೆ, ಸರಿ. ಈಗ ಸೀಯಿಂಗ್ ಈಸ್ ಬಿಲೀವಿಂಗ್. ನಿಮ್ಮ ಸಂಸ್ಥೆಯಲ್ಲಿ 10,000 ವಿದ್ಯಾರ್ಥಿಗಳಿದ್ದಾರೆ. ಯಶೋಗಾಥೆ ಬಹಳ ದೊಡ್ಡದಾಗಿರ್ಬೋದು. ಒಂದು 2-3 ಉದಾಹರಣೆ ಹೇಳ್ಬೋದಾ? ಸಾಧಕರದ್ದು ಬಹಳ ಇದೆ. ನನಗೆ ಈಗ ಮೊದಲಿಗೆ ಒಂದಿಬ್ರು ಹುಡುಗರು 2 ವರ್ಷದ ಹಿಂದೆ, ಒಂದೆರಡು ಉದಾಹರಣೆ ಸಹಿತ ಹೇಳ್ಬೋದಾ? ಖಂಡಿತ ಹೇಳ್ಬೋದು. ಬಹಳ ಖುಷಿ ಅನಿಸುತ್ತೆ. ಒಂದಿಬ್ರು ಹುಡುಗರು ಇದ್ದಾರೆ, ಕಿಶನ್ ಆಚಾರ್ಯ ಮತ್ತು ಕಿಶನ್ PG ಅಂತ ಇಬ್ರು ಹುಡುಗರು ನಮ್ಮ ಆಫೀಸಿಗೆ ಬಂದಿದ್ರೆ 2 ವರ್ಷದ ಹಿಂದೆ. ಒಬ್ಬನಿಗೆ 22 ವರ್ಷ ವಯಸ್ಸು, ಇನ್ನೊಬ್ಬನಿಗೆ 24 ವರ್ಷ ವಯಸ್ಸು. ಇವತ್ತು ಅವರಿಗೆ 26 ಮತ್ತು 24 ಆಗಿದೆ. ಅವರು ಬಂದು ನನಗೆ ಹೇಳಿರುವಂಥದ್ದು ಕ್ರಿಪ್ಟೋ ಕರೆನ್ಸಿ ಬಗ್ಗೆ, ಲಿಸ್ಟಿಂಗ್ ಅಲ್ಲೇ ಇಲ್ಲದ ಯಾವುದೋ ಒಂದು ಕಾಯಿನ್ ಬಗ್ಗೆ ನನಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬಂದಿದ್ರು. ನಾನು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಟ್ಟೆ. ಇವತ್ತು ಅವರು ತಿಳ್ಕೊಂಡಿದ್ದಾರೆ, ಇವತ್ತು ಮಾಡ್ತಾ ಇದ್ದಾರೆ. ನಮ್ಮ ಈಗ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಕೂತರೂ ಕೂಡ ಅವರಿಗೆ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಟ್ರೇಡ್ ಮಾಡಿ ಅವರ ಜೀವನವನ್ನು ಅವರು ರೂಪಿಸಿಕೊಳ್ಳಿಕ್ಕೆ ಆಗುತ್ತೆ. ವೆರಿ ಗುಡ್. ಇಂತಹ ತುಂಬಾ ಜನ ಇದ್ದಾರೆ. ಅದರಲ್ಲಿ ತುಂಬಾ ಖುಷಿ ಅನ್ನಿಸುತ್ತೆ. ಕೆಲವರು ಒಂದು ಸಿಂಗಲ್ ಪೇರೆಂಟ್, ಒಂದು ಮದರ್ ಇದ್ದಾರೆ, ಸಂಗೀತ ಮೇಡಮ್ ಅಂತ. ಅವರೊಂದು 50 ರೂಪಾಯಿ 100 ರೂಪಾಯಿ ನಾನು ಹೇಳಿದ್ನಲ್ಲ, ಅವರು ಅದರಲ್ಲಿ ದುಡಿತಾರೆ. ಇವತ್ತು ಅಷ್ಟೇ, ಇವತ್ತಿನ ದಿನದಲ್ಲಿ ಟ್ರೇಡಿಂಗ್ ಅಲ್ಲೂ ಇಂಟ್ರಾಡೇಯಲ್ಲಿ ಸ್ವಲ್ಪ ಮಾಡಿದ್ದಾರೆ. ಅವರು 1,000 ಹಾಕಿದ್ರೆ 2,000 3,000 ತೆಗಿಯೋದಿದೆ, 200 100 ಲಾಸ್ ಮಾಡೋರು ಇದ್ದಾರೆ. ಇದೆಲ್ಲವೂ ನಡೀತದೆ. ಬಟ್ ನಾವು ಇದರಲ್ಲಿ ಕೆಲವು ನೆಗೆಟಿವ್ ಮತ್ತು ಪಾಸಿಟಿವ್ಗೆ ಬಂದ್ರೆ ಕೆಲವು ವಿಚಾರಗಳಿವೆ. ಈಗ ನಿಮ್ಮ ಸಂಸ್ಥೆ ತರ ಬೇರೆ ಇರಬಹುದು ಸರ್, ಆದ್ರೆ ನೀವು ಹೇಗೆ ಭಿನ್ನವಾಗಿದ್ದೀರಿ? ಈಗ ತುಂಬಾ ಒಳ್ಳೊಳ್ಳೆ ಗುರುಗಳಿದ್ದಾರೆ, ಬೇರೆ ಬೇರೆ ಸಂಸ್ಥೆಗಳಿವೆ, ಎಲ್ಲರೂ ಕಲಿಸ್ಕೊಡ್ತಾರೆ, ಖಂಡಿತ ಕಲಿಸ್ಕೊಡ್ತಾರೆ. ಲೈಫ್ ಟೈಮ್ ನಾನು ಸಪೋರ್ಟ್ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ. ನಾವು ಭಿನ್ನವಾಗಿ ಅಂತ ಹೇಳಿದ್ರೆ ನಾವು ಒಂದು ಶಿವಕೇರ ಅವರ ಲೈನಲ್ಲಿ ಇರುವಂಥದ್ದು. ಭಿನ್ನ ಕೆಲಸಗಳನ್ನೇನು ಮಾಡೋದಿಲ್ಲ, ಮಾಡುವ ಕೆಲಸವನ್ನೇ ವಿಭಿನ್ನವಾಗಿ ಮಾಡ್ತೀವಿ. ಯಾವ ರೀತಿ ಅಂತ ಹೇಳಿದ್ರೆ, ನಾವು ಫೀಸನ್ನು ತಗೊಂಡ್ರು ಅವರಿಗೆ ಕಲಿಸಿ ಕೊಡುವುದರ ಜೊತೆಗೆ ಅವರದೇ ಹಣದಲ್ಲಿ ಅವರಿಗೆ ರಿಟರ್ನ್ ಅನ್ನ, ಅವರ ಫೀಸನ್ನು ರಿಟರ್ನ್ ಕೊಡುವಂಥ ವ್ಯವಸ್ಥೆ ಸ್ಟೈಫಂಡ್ ರೂಪದಲ್ಲಿ, ಅಸೈನ್ಮೆಂಟ್ ಫಂಡ್ ರೂಪದಲ್ಲಿ ನಾವು ರಿಟರ್ನ್ ಕೊಡ್ತಾ ಇದ್ದೀವಿ. ಇದು ನಾವು ಭಿನ್ನವಾಗಿ ನಿಂತಿರುವಂಥ ಬಾಕಿಯವರಿಗೆ. ಇನ್ನು ವಿದ್ಯಾರ್ಥಿಗಳಿಗೆ ಸರ್, ಕೆಲವರು ಬೆಳಿಗ್ಗೆ ಕೆಲಸ ಮಾಡಿ ಸಂಜೆ ಕಾಲೇಜಿಗೆ ಹೋಗ್ತಾರೆ, ಇನ್ನು ಕೆಲವರು ಬೆಳಿಗ್ಗೆಯಿಂದ ಸಂಜೆ ತನಕ ಹೋಗಿ ಸಂಜೆ ಮೇಲೆ ನಾನೇನಾದರೂ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಮುಖ್ಯವಾಗಿ ಈ ಡಿಗ್ರಿ ವಿದ್ಯಾರ್ಥಿಗಳಿಗೆ ನೀವೇನು ಸಲಹೆ ಕೊಡೋದಕ್ಕೆ ಬಯಸ್ತೀರಿ? ಖಂಡಿತ ನಮ್ಮ ಭಾರತೀಯ ಷೇರು ಮಾರುಕಟ್ಟೆ ಬಗ್ಗೆ ಅವರು ತಿಳ್ಕೊಂಡ್ರೆ ಅವರಿಗೆ ಆದಾಯ ಗಳಿಸಲಿಕ್ಕೆ ಬಹಳ ಸುಲಭ. ನಾನು ಈವ್ನಿಂಗ್ ಕಾಲೇಜ್, ಸಂಧ್ಯಾ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದೆ. ಹಗಲಲ್ಲಿ ಒಂದು ಸಂಸ್ಥೆಯಲ್ಲಿ ಫೋನ್ ಕಂಪನಿಯಲ್ಲಿ ಲ್ಯಾಂಡ್ಲೈನ್ ಅನ್ನು ಮಾರ್ಕೆಟ್ ಮಾಡ್ತಾ ಇದ್ದೆ. ನನಗೆ ಇನ್ಸೆಂಟಿವ್ ಸಮೇತ ಆವಾಗ 2003 2004ರಲ್ಲಿ ನನಗೆ 18,000 ಸಿಗ್ತಾ ಇತ್ತು. ಅದು ದೊಡ್ಡ ಅಮೌಂಟ್. ಅದು ಹೌದು. ಆವತ್ತು ಒಂದು ಟೈಟಾನ್ ವಾಚಿದ್ದು ಶೇರ್ಗೆ 2 ರೂಪಾಯಿಗೆ ಒಂದು ಶೇರ್. ಅವತ್ತು ಆ ಒಂದು ವಿಚಾರ ತಿಳ್ಕೊಂಡಿದ್ರೆ, ನಾನು ಆವತ್ತು ಹೂಡಿಕೆ ಏನಾದರೂ ಮಾಡಿದ್ರೆ, ಇವತ್ತು ನನ್ನ ಹತ್ರ ಅದೇ ಒಂದು ತಿಂಗಳ ಪೇಮೆಂಟ್ ನನಗೆ ಕನಿಷ್ಠ ಈಗ ಟೈಟಾನ್ ವಾಚಿದ್ದು ಶೇರಿಗೆ ಗರಿಷ್ಠವಾಗಿ 4,000ದವರೆಗೆ ಹತ್ರ ಬಂದಿತ್ತು. 2 ರೂಪಾಯಿಯಿಂದ 4,000ಕ್ಕೆ ಬರಬೇಕಾದ್ರೆ ನನ್ನದು ಈ 20 ವರ್ಷಗಳಲ್ಲಿ ನನ್ನ 15,000 ರೂಪಾಯಿ ನನಗೆ ಎಷ್ಟಾಗಿ ಸಿಗ್ಬೋದಿತ್ತು, ನೀವು ಲೆಕ್ಕ ಹಾಕು. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅವನ ಜೀವನವನ್ನ ರೂಪಿಸ್ಕೊಳ್ಳಿಕ್ಕೆ ಇಲ್ಲಿ ಬಹಳ ಒಂದು ವಿಪುಲವಾದ ಅವಕಾಶ ಅಂತ ಹೇಳ್ಬೋದು ಅಲ್ವಾ? ಓಕೆ. ಇನ್ನು ಸರ್, ಒಟ್ಟಾರೆ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಜನರಲ್ಲಿ ಇರುವಂತಹ ತಪ್ಪು ಕಲ್ಪನೆಗಳು ಅಥವಾ ನೆಗೆಟಿವ್ಸ್ಗಳು ನೀವು ಕಂಡ ಹಾಗೆ ಏನು ಅಂತ ಹೇಳಿದ್ರೆ, ಎಲ್ಲವೂ ಕಳ್ಕೊಳ್ತೀವಿ, ಎಲ್ಲೋ ಬಿಟ್ಕೊಳ್ತೀವಿ, ಎಲ್ಲರೂ ಸೋತಿದ್ದಾರೆ ಅಂತ ಒಂದು ಭಾವನೆ ಇದೆ. ಮಾರ್ಕೆಟ್ ಅಂದ್ರೆ ಸೋಲೋದು, ಅದು ರಿಸ್ಕ್. ಹೌದು. ಇದು ಅಂದ್ರೆ ನಾವು ಅತಿ ಆಸೆಗೆ ಹೋಗ್ತೀವಿ. ಇಲ್ಲಿ ನೆಗೆಟಿವ್ ಅನ್ನೋದು ಅತಿ ಆಸೆ ಮತ್ತು ಭಯ, ಈ ಎರಡು ಮಾತ್ರ. ನಾವೊಂದು ಅತಿ ಆಸೆ ಹಿಂದೆ ಓಡುವಂಥದ್ದು, ಮತ್ತೆ ಭಯದ ಹಿಂದೆ, ಅಂದ್ರೆ ಅಯ್ಯೋ ಕಳ್ಕೊತೀಯೋ ಏನೋ ಅನ್ನೋ ಭಯ, ಮತ್ತೆ ಇನ್ನೂ ಬೇಕು ಅನ್ನೋ ಅತಿ ಆಸೆ.
ಈ ಎರಡು ವಿಚಾರ ಬಿಟ್ರೆ ಬೇರೆ ನಿಮ್ ಪ್ರಕಾರ ಇದೆರಡೇ ನೆಗೆಟಿವ್ಸ್. ಇದನ್ನ ಗೆದ್ದು ನಿಲ್ಲೋದು ಹೇಗೆ? ಪಾಸಿಟಿವ್ ಇಷ್ಟೇ ಸಿಂಪಲ್. ಅತಿ ಆಸೆ ಬಿಟ್ಟು ಬಿಡಿ. ಒಂದು ಸಣ್ಣ ಒಂದು ಮೊತ್ತಕ್ಕೆ ನೀವು ಫಿಕ್ಸ್ ಆಗಿಬಿಡಿ. ಅಂದ್ರೆ ನನಗೆ ಇಷ್ಟು ಬಂದ್ರೆ ಸಾಕು, ಇಷ್ಟು ಗಳಿಸ್ಬೇಕು ನಾನು, ಇಂತ ಒಂದು ಸಣ್ಣ ಟಾರ್ಗೆಟ್ ಇಟ್ಟು ಬಿಡಿ. ಇದು ಇಲ್ಲಿ ಹೋದ್ರೆ ಅಷ್ಟು ಆಗ್ತಿತ್ತು, ಇಷ್ಟು ಆಗ್ತಿತ್ತು, ಅತಿ ಆಸೆಗೆ ಬೀಳ್ಬೇಡಿ. ಒಂದು. ಎರಡನೇದು ಭಯ ಬಿಡಿ. ಅತಿ ಆಸೆ ಬಿಟ್ರೆ ಭಯನೇ ಇರಲ್ಲ ಸರ್. ಅತಿ ಆಸೆ ಬಿಟ್ರೆ ಭಯನೇ ಇರಲ್ಲ. ಇದು ಒಳ್ಳೆ ಮಾತು. ಅದನ್ನೇ ನಾವು ಫಾಲೋ ಮಾಡ್ಲಿಕ್ಕೆ ಇರುವಂತದ್ದು. ಸಿಂಪಲ್ ಆಗಿದೆ. ಇಲ್ಲಿಗೆ ಆಯ್ತು.